ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮನ್ರೇಗಾ ವಿಚಾರದಲ್ಲಿ ಬಹಿರಂಗ ಚರ್ಚೆಗೆ ಎಚ್ಡಿಕೆ ಆಹ್ವಾನ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಡಿಕೆ ಕೊಟ್ಟಂತಹ ಆಹ್ವಾನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಸ್ವೀಕರಿಸಿದ್ದಾರೆ. ಡಿಕೆಶಿಯಿಂದಲೂ ಎಚ್ಡಿ ಕುಮಾರಸ್ವಾಮಿಗೆ ಪಂಥಾಹ್ವಾನವನ್ನ ಈ ಸಂದರ್ಭದಲ್ಲಿ ಕೊಡಲಾಗಿದೆ. ನಾನು ಯಾವಾಗ ಬೇಕಾದರೂ ಚರ್ಚೆಗೆ ಸಿದ್ಧನಿದ್ದೇನೆ, ಯಾವಾಗಾದರೂ ರೆಡಿ, ಇವತ್ತು ಸಂಜೆನೇ ಬೇಕಾದರೂ ರೆಡಿ ಅಂತ ಡಿಕೆಶಿ ಎಸ್ ಅಂತ ಹೇಳಿದ್ದಾರೆ. ಇನ್ನು ಯಾವುದಾದ್ರೂ ಟಿವಿಯಲ್ಲಾದರೂ ಚರ್ಚೆಗೆ ಬರಲಿ, ಇಲ್ಲವೇ ಸಾರ್ವಜನಿಕವಾಗಿ ಆದರೂ ಚರ್ಚೆಗೆ ಬರಲಿ, ಅವ್ರು ಯಾವಾಗ ಹೇಳ್ತಾರೋ ಕೇಳಿ, ನಾನು ಚರ್ಚೆಗೆ ಸಿದ್ಧ ಅಂತ ಹೇಳ್ತಾ ಇದ್ದಾರೆ ಡಿಕೆಶಿ. ಒಂದು ಕಡೆ ಮನ್ರೇಗಾ ವಿಚಾರದಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ಗಾಗಿರ್ಬೋದು ಅಥವಾ ಸದ್ಯಕ್ಕೆ ಕಾಂಗ್ರೆಸ್ಗೆ ಇದು ಕೊತ ಕುದಿಯುವಂತೆ ಮಾಡಿದೆ. ಅದರಲ್ಲೂ ಕೂಡ ಮನ್ರೇಗಾ ವಿಚಾರದಲ್ಲಿ ಬಹಿರಂಗ ಚರ್ಚೆಗೆ ಬರಲಿ ಅಂತ ಎಚ್ಡಿಕೆಗೆ ಆಹ್ವಾನ ಕೊಟ್ಟಂತಹ ವಿಚಾರದ ಬೆನ್ನಲ್ಲೇ ಸದ್ಯಕ್ಕೆ ಡಿಕೆಶಿ ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಹೇಳಿದ್ದಾರೆ. ನಾವು ಮಾಡ್ತೀವಿ, ಅವರು ಡಿಬೇಟ್ ರೆಡಿ ಇದ್ದೇನೆ ಅಂತ ಹೇಳ್ತಾರೆ. ನಾನು ಯಾವ ಟಿವಿಲಾರು ರೆಡಿ ಮಾಡಿ, ನಾನು ಯಾವತ್ತು ಬೇಕಾದ್ರೂ ನಾನು ಬರ್ತೀನಿ. ಐ ವೆಲ್ಕಮ್ ಹಿಮ್. ಫಸ್ಟ್ ಅವ್ರು ಬಂದ್ರೆ ಭಾಳ ಒಳ್ಳೇದು. ನೋಡ್ರಿ, ಯಾರು ಬರಲಿ, ಬಟ್ ನಾನು ಚಿಲ್ಲರೆ ಸಣ್ಣಪ್ಪನವ್ರಿಗೆ ಹೋಗಲ್ಲ. ಅಲ್ಲ, ಅವ್ರ ಪಾರ್ಟಿ ಪ್ರೆಸಿಡೆಂಟ್ ಬರಲಿ. ಯಾರು ಹೇಳಿ? ಎಸ್ ಐ ವೆಲ್ಕಮ್ ಹಿಮ್. ಇದನ್ನು ನಾನು ಪಂಥನ ಸ್ವೀಕಾರ ಮಾಡಿದ್ದೀನಿ. ಅವ್ರು ಯಾವತ್ತು ಹೇಳ್ತಾರೋ, ಇಲ್ಲ ಪಬ್ಲಿಕ್ ಡಿಬೇಟ್ ಎಲ್ಲರೂ ರೆಡಿ ಇದ್ದೀವಿ, ಇಲ್ಲ ಅಂದ್ರೆ ಅಸೆಂಬ್ಲಿಲಾರು ರೆಡಿ ಇದ್ದೀವಿ, ಇಲ್ಲ ಅಂದ್ರೆ ಯಾವ್ದಾದ್ರು ನಿಮ್ಮ ಟಿವಿಲಾರು ರೆಡಿ ಇದ್ದೀವಿ. ಸಿಎಂ ಅಂತ ಸಿದ್ದರಾಮಯ್ಯ ಅವ್ರು ಹೇಳಿದ್ದಾರೆ ಸರ್. ಸಿದ್ದರಾಮಯ್ಯನವ್ರ ಮೇಲೆ ಸಿದ್ದರಾಮಯ್ಯ ಉತ್ತರ ಕೊಡ್ತಾ ಇರೋದಕ್ಕೆ. ಈಸ್ ಕೇಪಬಲ್ ಆಫ್ ಆನ್ಸರಿಂಗ್ ಅಂಡ್ ಹಿ ಹ್ಯಾಸ್ ಬೀನ್ ಆನ್ಸರಿಂಗ್. ಸೊ ಅದು ಬಿಡಿ, ಅವ್ರದ್ದು ಮಾತಿಗೆಲ್ಲ ನಾವು ಸೀರಿಯಸ್ ಆಗಿ ತಗೊಳ್ಳಲ್ಲ.